ಇದು ನಿಮ್ಮ ಧ್ವನಿ. ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಇರಬೇಕು. ಅಲ್ಲಿ ಶಿಕ್ಷಕರಿಗೆ ಇವತ್ತಿನ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕಬಳ್ಳಾಪುರ ನಗರದ ವತಿಯಿಂದ ಐತಿಹಾಸಿಕ ತಿರಂಗ ರ್ಯಾಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಶುರುವಾಗುತ್ತದೆ. ಆದ ಕಾರಣ ಸಾವಿರಾರು ವಿದ್ಯಾರ್ಥಿಗಳು ಬನ್ನಿ ಚಾಲು ಮಾಡಿ. ಸ್ವಲ್ಪ ಮೂವ್ ಆಗಿ ಮುಂದೆ ಬನ್ನಿ. ಮುಂದೆ ಬನ್ನಿ, ಸ್ವಲ್ಪ ಡಿಸ್ಟೆನ್ಸ್ ಮುಂದೆ ಹೋಗಿ. ಯಾಕೆ ಮುಂದೆ ಹೋಗಿ ವಿದ್ಯಾರ್ಥಿಗಳು ನಿಧಾನವಾಗಿ ಸಂಚರಿಸಿ. ಎರಡು ಲೈನ್ ಮಾಡಿ, ಎರಡು ಲೈನ್. ಅಲ್ಲಿ ವಾಹನಗಳನ್ನ ಸ್ವಲ್ಪ ಗಮನ ಕೊಡಬೇಕು. ಈಗ ನೀವು ಸರ್ಕೋಬೇಕು.
ಭಾರತ ದೇಶದ 80ನೇ ಸ್ವತಂತ್ರ ದಿನೋತ್ಸವದ ಪ್ರಯುಕ್ತ ಈ ದಿನ ಚಿಕ್ಕಬಳ್ಳಾಪುರದ ನಗರದಲ್ಲಿ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಇವತ್ತು ತಿರಂಗ ಯಾತ್ರೆಯನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇದಕ್ಕೆ ಪ್ರಮುಖ ರೂವಾರಿಗಳು ನಮ್ಮ ABVPಯ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರುಗಳು ಈ ಒಂದು ವಿಶೇಷವಾದಂತಹ ಈ ಒಂದು ತಿರಂಗ ಯಾತ್ರಾ ಕಾರ್ಯಕ್ರಮವನ್ನ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಮೆರವಣಿಗೆಯನ್ನು ಮಾಡೋ ಮುಖೇನ ದೇಶ ಪ್ರೇಮದ ಒಂದು ಹೆಮ್ಮೆಯನ್ನ ಮೆರೆದಿದ್ದಾರೆ. ಈ ದಿನ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ದೇಶ ಪ್ರೇಮ ಇದೆ, ಆದ್ರೆ ಹೊರಗಡೆ ಬಂದು ಅದನ್ನ ಪ್ರದರ್ಶನ ಮಾಡಲಿಕ್ಕೆ ಸಂಕೋಚ ಪಡುವಂತ ಪರಿಸ್ಥಿತಿ ಆಗಿದೆ. ಅದಾಗಿ ಇಂದಿನ ಮಕ್ಕಳೇ ಮುಂದಿನ ಈ ದೇಶದ ಪ್ರಜೆಗಳು, ಈ ದೇಶದ ಭವಿಷ್ಯ. ಅದಾಗಿ ಎಲ್ಲ ನಮ್ಮ ಕಾಲೇಜು ವಿದ್ಯಾರ್ಥಿನಿಯರು, ವಿಶೇಷವಾಗಿ ನಮ್ಮ ABVPಯ ಎಲ್ಲ ಸನ್ಮಿತ್ರರು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಿ ದೇಶ ಪ್ರೇಮವನ್ನು ಮೆರೆದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳೊಂದಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಈ ದೇಶ ಪ್ರೇಮ ಒಂದು ದಿವಸಕ್ಕೆ ಅಥವಾ ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಮುಗಿಯುವಂಥದ್ದಾಗಬಾರ್ದು. ಒಬ್ಬ ಪ್ರತಿ ವ್ಯಕ್ತಿಯ ರಕ್ತದ ಕಣದಲ್ಲೂ ಆ ಒಂದು ದೇಶ ಪ್ರೇಮ ಮೆರಿಬೇಕು ಅಂತ ಹೇಳ್ತಾ, ಈ ಒಂದು ಏನು ಇವತ್ತು ಪ್ರಪಂಚದಲ್ಲಿ ನಮ್ಮ ದೇಶ ವಿಶ್ವಗುರು ಆಗ್ಬೇಕು ಅಂತ ಪ್ರಯತ್ನ ಆಗ್ತಾ ಇದೆ, ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೊಟ್ಟಾಗ ಮಾತ್ರನೇ ಆಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿಯಿಂದ ಆಗುವಂಥದ್ದಲ್ಲ. ಇದು ಪ್ರತಿಯೊಬ್ಬ ಭಾರತೀಯರಿಂದ ಕೊಡುಗೆಯನ್ನ ನೀಡಬೇಕು, ಆ ದೇಶ ಪ್ರೇಮದ ಕೊಡುಗೆ ಮತ್ತು ದೇಶದ ಒಂದು ಹೆಮ್ಮೆಯನ್ನ ಸಾರುವಂಥದ್ದು ಆಗ್ಬೇಕು ಅನ್ನೋಂಥದ್ದು ಹೇಳ್ತಾ ನಿಮ್ಮೆಲ್ರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಇಂದು 80ನೇ ಸ್ವತಂತ್ರೋತ್ಸವ ಹಾಗೂ 150ನೇ ಒಂದೇ ಮಾತರಂ ಕಾರ್ಯಕ್ರಮದ ಪ್ರಯುಕ್ತ ಒಂದು ಬೃಹತ್ ಆದಂತ ಒಂದು ತಿರಂಗ ಯಾತ್ರೆಯನ್ನ ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಆಯೋಜನೆಯಲ್ಲಿ ಎಲ್ಲಾ ವಿದ್ಯಾರ್ಥಿ ಪರಿಷತ್ನ ಎಲ್ಲಾ ವಿದ್ಯಾರ್ಥಿ ಕಾರ್ಯಕರ್ತರುಗಳು ಸೇರ್ಕೊಂಡು ಒಂದು ಬೃಹತ್ ಆದಂತ ಒಂದು ತಿರಂಗ ಯಾತ್ರೆಯನ್ನ ಮಾಡಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ದೇಶಾದ್ಯಂತ ಈ ಒಂದೇ ಮಾತರಂ ಕಾರ್ಯಕ್ರಮಕ್ಕಾಗಿ ತಿರಂಗ ಯಾತ್ರೆಗಳನ್ನ ಮಾಡ್ತಾ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಪರಿಷತ್ತು ರಾಜ್ಯದ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಒಂದು ಬೃಹತ್ ಆದಂತ ಒಂದು ತಿರಂಗ ಯಾತ್ರೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಆಗಿದೆ. ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮ, ದೇಶ ಮೊದಲು ಅನ್ನೋ ಒಂದು ಸಂಕಲ್ಪವನ್ನ, ದೇಶಕ್ಕೆ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಒಂದು ಜೆನ್ಜಿ ವಿತ್ ನೇಷನ್ ಅನ್ನೋ ಒಂದು ಶೀರ್ಷಿಕೆಯಲ್ಲಿ ವಿದ್ಯಾರ್ಥಿ ಪರಿಷತ್ತು ಇಂದು ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ಒಂದು ತಿರಂಗ ಯಾತ್ರೆಯನ್ನ ಆಯೋಜನೆಯನ್ನು ಮಾಡಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ದೇಶಕ್ಕೆ ಪ್ರೇರಣೆ ಆಗಿರ್ಬೇಕು, ದೇಶಕ್ಕೆ ಸಮರ್ಪಿತರಾಗಿರ್ಬೇಕು ಅಂತಂದು ವಿದ್ಯಾರ್ಥಿ ಪರಿಷತ್ತು ಹಲವು ಭಾಗಗಳಲ್ಲಿ ತಿರಂಗ ಯಾತ್ರೆಯನ್ನ ಆಯೋಜನೆಯನ್ನ ಮಾಡ್ತಾ ಇದೆ. ಗೋಪಿ ರಂಗಸ್ವಾಮಿ, ABVP ಕರ್ನಾಟಕದ ರಾಜ್ಯ ಕಾರ್ಯದರ್ಶಿಗಳು. ಈ ಬೃಹತ್ ಆದಂತ ತಿರಂಗ ಯಾತ್ರೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿಯೊಂದು ಶಾಲಾ ಕಾಲೇಜುಗಳಿಂದ ಎಲ್ಲಾ ವಿದ್ಯಾರ್ಥಿಗಳು ಭಾಗಿದ್ರು. ಹತ್ತತ್ರ 1 ಕಿಲೋಮೀಟರ್ ಹತ್ತತ್ರ ತಿರಂಗ ಯಾತ್ರೆ ಇದ್ದು, ಈ ತಿರಂಗ ಯಾತ್ರೆಯಲ್ಲಿ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು, ಎಲ್ಲ ಪೊಲೀಸ್ ಸಿಬ್ಬಂದಿಯರು, ಮಾಧ್ಯಮ ಮಿತ್ರರು, ಎಲ್ಲ ಸಂಘ ಪರಿವಾರದ ಕಾರ್ಯಕರ್ತರು ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರೂ ಸಹಕರಿಸಿದಂತೆ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸುತ್ತೆ. ಈ ರೀತಿ ವಿದ್ಯಾರ್ಥಿ ಪರಿಷತ್ ಜೊತೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಜೊತೆಯಾಗಿ ನಡೆಯೋಣ, ದೇಶಕ್ಕೆ ಸಮರ್ಪಿತರಾಗೋಣ ಅಂತ ಒಂದು ಸಂಕಲ್ಪದಲ್ಲಿ ಬೃಹತ್ ಆದಂತ ತಿರಂಗ ಯಾತ್ರೆ ಯಶಸ್ವಿಯಾಗಿದೆ. ಈ ರೀತಿ ಹಲವು ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ತಿರಂಗ ಯಾತ್ರೆ ನಡೆಯುತ್ತೆ. ನಾನು ವಿನಾಯಕ್ ಉಪ್ಪಾರ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಭಾಗ ಸಂಚಾಲಕ್, ಚಿಕ್ಕಬಳ್ಳಾಪುರ, ಕೋಲಾರ ಹಾಗೂ ಬೆಂಗಳೂರು ಗ್ರಾಮಾಂತರ. ಇವತ್ತಿನ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ಒಂದು 2,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಒಳಗೊಂಡು ಬೃಹತ್ 1 ಕಿಲೋಮೀಟರ್ ತಿರಂಗ ಯಾತ್ರೆ ಯಶಸ್ವಿಯಾಗಿ ನಡೆಯಿತು. ಈ ತಿರಂಗ ಯಾತ್ರೆಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಎಲ್ಲ ಸಾರ್ವಜನಿಕರಿಗೂ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಕೃತಜ್ಞತೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೇ ರೀತಿ ವಿದ್ಯಾರ್ಥಿ ಪರಿಷತ್ ಜೊತೆ ಎಲ್ಲ ಕಾರ್ಯಕರ್ತರ ಜೊತೆ ವಿದ್ಯಾರ್ಥಿಗಳು ಸಹಕರಿಸಬೇಕು. ಇದೇ ರೀತಿ ದೇಶ ಪ್ರೇಮವನ್ನ ತೋರಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತ
ನಮಗೆ ಅಧ್ಯಕ್ಷತೆನ ವಹಿಸಿದಂತ ಪ್ರಕಾಶ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಜಿ ಆಗಿರ್ಬೋದು, ಅನಿಲ್ ಜಿ ಆಗಿರ್ಬೋದು, ಎಲ್ಲಾ ಸಂಘ ಪರಿವಾರದ ಕಾರ್ಯಕರ್ತರಿಗೂ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಧನ್ಯವಾದ ನಾನು ತಿಳಿಪಿಸ್ತೇನೆ. ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ದಾರಿ ಉದ್ದಕ್ಕೂ ಬಂದೋಬಸ್ತನ್ನ ನೀಡಿದಂತ ಎಲ್ಲಾ ಪೊಲೀಸ್ ಸಿಬ್ಬಂದಿಯವರ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇದೇ ರೀತಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಎಲ್ಲಾ ಸಾರ್ವಜನಿಕರು ಇದ್ರೆ ಕೂಡ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಎಲ್ಲಾ ವಿದ್ಯಾರ್ಥಿಗಳಲ್ಲಿ ದೇಶ ಪ್ರೇಮವನ್ನ ಮೂಡಿಸುವಂತ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಿದ್ದೀನಿ. ಒಂದೇ ಮಾತರಂ at 150 ಎಂಬ ಹೆಸರಿನಲ್ಲಿ ತಿರಂಗ ತುಂಬಾ ಯಶಸ್ವಿಯಾಗಿ ನಡೆಯಿತು. ಇವತ್ತಿನ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ. ಆದ್ರೆ ಅದೆಲ್ಲ ಆಗ್ಬಾರ್ದ ನಿಟ್ಟಿನಲ್ಲಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾದ್ಯಂತ ಎಲ್ಲಾ ಕಡೆ ತಿರಂಗ ಯಾತ್ರೆ ನಡೆಯುತ್ತಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ತುಂಬಾ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸುಮಾರು ಉದ್ದಕ್ಕೂ ಒಂದು 2,500 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿದರು. ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಸಾರ್ವಜನಿಕರು ಕೂಡ ನನ್ನ ಪರವಾಗಿ ಹಾಗೂ ವಿದ್ಯಾರ್ಥಿ ಪರಿಷತ್ನ ಪರವಾಗಿ ತುಂಬಾ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.